ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಡ್ಯಾಂಡ್ರಫಿಗೆ ಮತ್ತು ಕೂದಲು ಬೆಳೆಯೋದಕ್ಕೆ ಯೂಸ್ ಆಗೋಂಥ ಸಿರಮ್ ತೋರಿಸ್ತಾ ಇದ್ದೀನಿ. ರೋಸ್ಮೆರಿ ಲೀವ್ಸು, ದಾಸವಾಳದ ಎಲೆ, ಕರಿಬೇವು, ಮೆಂತ್ಯ, ಒಂದು ಈರುಳ್ಳಿ ಮತ್ತು ಆಲೂವೆರಾ ನೆನೆಸಿಟ್ಕೊಂಡಿರೋಂಥ 1-2 ಸ್ಪೂನಷ್ಟು ಅಕ್ಕಿ. ನೋಡಿ, ನಾನು ತೊಗೊಂಡಿರೋದು ರೋಸ್ಮೆರಿ ಲೀವ್ಸು. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಮೀಶೋಲಿ. ನಿಮ್ಮ ಹತ್ರ ನ್ಯಾಚುರಲ್ ಆಗಿರೋದಿದೆ ಅಂದರೆ ಅದು ಕೂಡ ಆಗುತ್ತೆ, ಮನೆಯಲ್ಲೇ ಬೆಳೆದಿರೋದಾದರೆ. ಇದನ್ನೆಲ್ಲ ನಾವು ಏನಕ್ಕಪ್ಪ ಅಂದರೆ ಇದೆಲ್ಲ ಹಾಕೋದ್ರಿಂದ ಕೂದಲು ಕೂಡ ಗ್ರೋತ್ ಆಗುತ್ತೆ. ಆ್ಯಂಡ್ ಮತ್ತು ಏನಪ್ಪ ಅಂದರೆ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ ಕೂಡ ಹೋಗುತ್ತೆ, ಡ್ಯಾಂಡ್ರಫ್ ಕೂಡ ಆಗೋದೂ ಇಲ್ಲ. ಸೊ ನೋಡಿ, ನಾನಿಲ್ಲಿ ಮನೇಲೇ ಬೆಳೆದಿರೋ ಅಂಥ ಆಲೂವೆರಾನ ತಂದೆ, ಅದು ಕೆಳಗಡೆ ಅದು ಯೆಲ್ಲೋ ಕಲರ್ ಬರುತ್ತಲ್ವ, ಅದು ಹೋಗಲಿ ಅಂತ ಅಂದ್ಬಿಟ್ಟು ಅರ್ಧ ಗಂಟೆ ಹಾಗೆ ಇಟ್ಟಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಆಲೂವೆರಾ ಎಲ್ಲ ಕಟ್ ಮಾಡಿಕೊಂಡು ಅಕ್ಕಿನೂ ಕೂಡ ಒಂದು ಬೌಲ್ಗೆ ಹಾಕಿ 1-2 ಸ್ಪೂನ್ ನೆನೆಯೋಕೆ ಇಟ್ಟಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ 1 ಲೀಟ್ರಷ್ಟು ನೀರನ್ನ ಕಾಯೋಕೆ ಇಟ್ಟಿದ್ದೀನಿ, ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದರೊಳಗಡೆ ನಾವೇನೆಲ್ಲ ಐಟಮ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಅದರೊಳಗಡೆ ನಾನೆಲ್ಲನೂ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ನಾವು ಡೈಲಿ ಸ್ನಾನ ಮಾಡೋದು ಒಂದು ಅರ್ಧ ಗಂಟೆ ಮುಂಚೆ ಚೆನ್ನಾಗಿ ಏರ್ ಸ್ಪ್ರೇಗೆ ಹೊಡ್ಕೊಬಿಟ್ಟು ಒಂದು 1/2 ಅವರ್ ಹಾಗೆ ಬಿಟ್ಟು ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿ ನಾವು ಚೆನ್ನಾಗಿ ಸ್ನಾನ ಮಾಡೋದ್ರಿಂದ, ತಲೆಗೆ ಚೆನ್ನಾಗಿ ವಾಶ್ ಮಾಡೋದ್ರಿಂದ, ನೀವು ಇದಕ್ಕೆ ಏನಪ್ಪ ಅಂದರೆ ಸೀಗೆ ಪುಡಿ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ಹಾಗಾದರೆ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಆಗೋ ಚಾನ್ಸ್ ಕೂಡ ತುಂಬ ಕಮ್ಮಿ ಇರುತ್ತೆ. ಇದು ಇವಾಗೆಲ್ಲ ಜಾಸ್ತಿ ನಾರ್ಮಲ್ ಡ್ಯಾಂಡ್ರಫ್ ಆಗಿರೋರಿಗೆ ಏನೆಲ್ಲ ಶಾಂಪು ಯೂಸ್ ಮಾಡಿದರೂ ಹೋಗ್ತಾ ಇರಲ್ಲ. ಸೊ ಅದಕ್ಕೆ ಇದು ಸಿಂಪಲ್ ಸಿರಮ್ ಥರ ವರ್ಕ್ ಆಗುತ್ತೆ. ಇದು ನಾವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಕೂದಲಿಗೆ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಇದು ಬೆಳದಲ್ಲಿ ಇನ್ನೂ ಒಂದು ಟಿಪ್ ಅಂತ ಅಂದರೆ, ಈರುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದರೊಳಗಡೆ ಸ್ವಲ್ಪ ಮೊಸರು ಹಾಕ್ಕೊಂಡು ನೀವು ಸ್ನಾನ ಮಾಡೋದು ಅರ್ಧ ಗಂಟೆ ಮುಂಚೆ ಹಚ್ಚಿಬಿಟ್ಟು ಸ್ನಾನ ಮಾಡಿದರೆ ಅದು ಕೂಡ ವರ್ಕ್ ಆಗುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಕೂದಲಿಗೂ ಕೂಡ ಚೆನ್ನಾಗಿ ಪ್ರೋಟೀನ್ ಸಿಕ್ಕಂಗೆ ಆಗುತ್ತೆ. ಚೆನ್ನಾಗಿ ಬಿಸಿ ಮಾಡಬೇಕು ಅದೆಲ್ಲ ಆದಮೇಲೆ. ಸೊ ನೋಡಿ, ಇದು ಇವಾಗ ಆಲ್ಮೋಸ್ಟ್ ಆಗ್ತಾಯಿದೆ. ಚೆನ್ನಾಗಿ ಕುದಿಸ್ಬೇಕು, ಅದ್ರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ರೈಸ್ ಎಲ್ಲ ದಪ್ಪ ಆಗಿರುತ್ತೆ, ಆ ಟೈಮಲ್ಲಿ ಅದು ತೆಗಿಬೇಕು. ನೀವು ಇದೆಲ್ಲ ಆದಮೇಲೆ ಲಾಸ್ಟಿಗೆ ಇದನ್ನು ಪೇಸ್ಟ್ ಮಾಡಿಬಿಟ್ಟು ಕೂಡ ತಲೆಗೆ ಹಚ್ಬೋದು. ಬಟ್ ಚೆನ್ನಾಗಿ ನೀವು ವಾಶ್ ಮಾಡ್ಕೋಬೇಕು ಹೇರ್ನ. ಅದೆಲ್ಲ ಆದಮೇಲೆ ನೋಡಿ, ಇವಾಗ ನಾನು ಒಂದು ಬೌಲಿಗೆ ಶೋಧಿಸ್ಕೊತಾ ಇದ್ದೀನಿ ಇದನ್ನು. ಇದು ಚೆನ್ನಾಗಿ ಬಿಸಿ ಆರಿದ್ಮೇಲೆ ಒಂದು ಬಾಟ್ಲಿಗೆ ತುಂಬಿಟ್ಕೊಂಡು ನೀವು ಇದನ್ನು 1 ತಿಂಗಳಿಟ್ರು ಇದೇನೂ ಹಾಳಾಗಲ್ಲ. ಸೊ ಇದು ನೋಡಿ, ಇವಾಗ ನಾನು ತೆಗ್ದಿಟ್ಕೊಂಡಿದ್ದೀನಿ. ಅದೇನು ಅವಾಗ ಹೇಳಿದೆ ಅಲ್ವ ನಾನು, ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹೇರಿಗೆ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಈಗ ನೋಡಿ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೋಡಿ, ಈ ಥರ ಬಾಟ್ಲಿಗೆ ತುಂಬಿಸಿಟ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.